ನಿಮ್ಗೆಲ್ರಿಗೂ ಗೊತ್ತಿದೆ, ಇತ್ತೀಚೆಗೆ ನಮ್ಮ ಭಾರತ ಡಯಾಬಿಟಿಸ್ನ ರಾಜಧಾನಿ ಆಗ್ತಾ ಇದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್, ಇನ್ಸುಲಿನ್ ರೆಸಿಸ್ಟೆನ್ಸ್, ಟೋಟಲ್ ಆಗಿ ಮಧುಮೇಹದ ಸಮಸ್ಯೆಯಿಂದ ಸುಮಾರು ಜನ ಬಳಲ್ತಾ ಇರ್ತಾರೆ. ಅದಕ್ಕೆ ಈ ಮಧುಮೇಹಕ್ಕೆ ಮುಖ್ಯವಾದ ಪ್ರಮುಖ ಕಾರಣ, ಅದನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಹಾಗಲಕಾಯಿ ಎಂದ ತಕ್ಷಣ ಎಲ್ಲರೂ ಮೂಗು ಮುರಿಯುವಂತವರೇ ಜಾಸ್ತಿ. ಆದ್ರೆ ಇದೇ ಹಾಗಲಕಾಯಿ ಸೇವನೆಯಿಂದ ಎಷ್ಟೆಲ್ಲ ಲಾಭಗಳು ನಮ್ಮ ದೇಹಕ್ಕೆ ಸಿಗ್ತವೆ ಅನ್ನೋದ್ರ ಬಗ್ಗೆ ನಾವು ಯಾರು ಯೋಚನೆ ಮಾಡೋದೇ ಇಲ್ಲ. ತಿನ್ನಲಿಕ್ಕೆ ಕಹಿ ಇದೆ ಎಂದ ತಕ್ಷಣ ನನಗ್ ಬೇಡ ಅನ್ನೋರೇ ಜಾಸ್ತಿ, ಮೂಗು ಮುರಿಯೋರೇ ಜಾಸ್ತಿ ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶಿವರಾಜ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಾಗಲಕಾಯಿ ಬಗ್ಗೆ ಹಾಗೂ ಇದರಲ್ಲಿರುವಂತ ಯಾವ ಸಂಯುಕ್ತಗಳಿವೆ, ಅವುಗಳಿಂದ ಯಾವೆಲ್ಲ ಕಾಯಿಲೆಗಳು ವಾಸಿ ಮಾಡ್ಕೊಳ್ಬಹುದು, ಯಾವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು ಅನ್ನುವಂಥದ್ದನ್ನ ತಿಳಿಸಿಕೊಡುವಂತ ಒಂದು ಚಿಕ್ಕ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆವರೆಗೂ ನೋಡಿ ವೀಕ್ಷಕರೇ. ಈ ಹಾಗಲಕಾಯಿ ಬಗ್ಗೆ ತಿಳಿಯುವ ಮುಂಚೆ ಇದರಲ್ಲಿರುವಂತ ಪೋಷಕಾಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು ಪ್ರಮುಖವಾದ ಅಂಶ. ಸಾಧಾರಣವಾಗಿ ಈ 100 ಗ್ರಾಂ ಹಾಗಲಕಾಯಿಯಲ್ಲಿ ಸರಿಸುಮಾರು 17ರಷ್ಟು ಕ್ಯಾಲರಿಗಳಿರ್ತವೆ. ಇನ್ನು 7 ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್, ಜೊತೆಗೆ 1 ಗ್ರಾಂ ಪ್ರೋಟೀನ್, ಇನ್ನು 8 ಗ್ರಾಂ ಫೈಬರ್ ಇರುತ್ತೆ. ಜೊತೆಗೆ 84 ಮಿಲಿಗ್ರಾಂ ವಿಟಮಿನ್ ಸಿ, ಇನ್ನು ಕೊನೆಯದಾಗಿ 296 ಮಿಲಿಗ್ರಾಂ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಎ, ಫೋಲೇಟ್, ಕಬ್ಬಿಣದ ಅಂಶ, ಮ್ಯಾಗ್ನೇಷಿಯಂ, ಇನ್ನೂ ಹೆಚ್ಚಿನ ಪೋಷಕಾಂಶಗಳು ಈ ಒಂದು ಹಾಗಲಕಾಯಿಯಲ್ಲಿ ಅಡಕವಾಗಿವೆ ವೀಕ್ಷಕರೇ. ಇದಲ್ಲದೆ ಹಾಗಲಕಾಯಿಯಲ್ಲಿ ಕೆಲವು ಶಕ್ತಿಶಾಲಿ ಔಷಧೀಯ ಸಂಯುಕ್ತಗಳಿವೆ ವೀಕ್ಷಕರೇ. ಮೊದಲನೆಯದು ಚೆರಂಟಿನ್. ಈ ಚೆರಂಟಿನ್ ಅನ್ನುವಂಥದ್ದು ವಿಶೇಷವಾಗಿ ಹಾಗಲಕಾಯಿಯಲ್ಲಿ ಸಿಗುವಂತ ಒಂದು ನೈಸರ್ಗಿಕ ರಾಸಾಯನಿಕ ಅಂಶ ವೀಕ್ಷಕರೇ. ಈ ಚೆರಂಟಿನ್ ಅಲ್ಲಿ ಕಂಡು ಬರುವಂತಹ ಅದೆಷ್ಟೋ ಕಂಪೌಂಡ್ಸ್, ಅಂದ್ರೆ ಉದಾಹರಣೆಗೆ ಸಿಟೆಸ್ಟಿರಾಲ್ ಮತ್ತು ಗ್ಲೂಕೋಸೈಡ್ ಮತ್ತು ಸ್ಟಿಗ್ಮಾಸ್ಟಿರಾಲ್, ಈ 2 ಅಣುಗಳು ಸಕ್ಕರೆಯ ಸೆಲ್ಸ್ ಗಳಿಗೆ ಮಾತ್ರ ಸೀಮಿತವಾಗಿರ್ತವೆ. ಇವುಗಳು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನ ಕಡಿಮೆ ಮಾಡ್ತವೆ ಅಂತ ಅದೆಷ್ಟೋ ರಿಸರ್ಚ್ಗಳು ಪ್ರೂವ್ ಮಾಡಿದವೆ. ಇನ್ನು ಎರಡನೆಯದು ಪಾಲಿಪೆಪ್ಟೈಡ್ ಪಿ. ಈ ಪಾಲಿಪೆಪ್ಟೈಡ್ ಪಿ ಅನ್ನುವಂಥದ್ದು ಒಂದು ಹಾರ್ಮೋನ್. ಇದು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗಿ ಮತ್ತು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಿಸುತ್ತದೆ. ಇದನ್ನೇ ನಾವು ಇನ್ಸುಲಿನ್ ಅಥವಾ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಿಸುವ ಹಾರ್ಮೋನ್ ಅಂತ ಕರಿತೇವೆ. ಈ 2 ಇನ್ಸುಲಿನ್ ಪಾಲಿಪೆಪ್ಟೈಡ್ ಎ ಮತ್ತು ಬಿ ಸರಪಳಿಗಳಿಂದ ಒಳಗೊಂಡಿರುವಂತಹ ಒಂದು ಸಣ್ಣ ಪ್ರೋಟೀನ್ ವೀಕ್ಷಕರೇ. ಇದು ಮೇದೋಜೀರಕ ಗ್ರಂಥಿಯ ಬೀಟಾ ಕೋಶಗಳಲ್ಲಿ ಉತ್ಪತ್ತಿಯಾಗ್ತದೆ. ಈ ಇನ್ಸುಲಿನ್ ಗ್ಲೂಕೋಸ್ ಸ್ನಾಯುಗಳಿಗೆ ಮತ್ತು ಯಕೃತ್ತಿನ ಕೋಶಗಳಿಗೆ ಕಳುಹಿಸಲು ಸಹಾಯ ಮಾಡಿ ಅಲ್ಲಿ ಅದನ್ನ ಶಕ್ತಿಯಾಗಿ ಪರಿವರ್ತನೆಯಾಗಿ ಬಳಸಲಾಗ್ತದೆ. ಇನ್ನು ಮೂರನೆಯದು ವೈಸಿನ್. ಇದು ಸಾಧಾರಣವಾಗಿ ಸಿಗುವಂತದ್ದು ಪ್ಲಾಂಟ್ ಬೇಸ್ ಸೋರ್ಸ್ಗಳಲ್ಲಿ ವೀಕ್ಷಕರೇ. ದೇಹದ ರಚನೆ ಮತ್ತು ದೇಹದ ಚಟುವಟಿಕೆಯ ಕ್ರಿಯೆಗಳನ್ನ ಆರೋಗ್ಯಕರವಾಗಿರಿಸಲು ಈ ವೈಸಿನ್ ಸಹಾಯ ಮಾಡುತ್ತದೆ. ಹಾಗಾದ್ರೆ ಈ ಹಾಗಲಕಾಯಿಯನ್ನ ನಿಯಮಿತವಾಗಿ ಸೇವಿಸಿದರೆ ಯಾವೆಲ್ಲ ಸಮಸ್ಯೆಗಳು ಬರದಂತೆ ತಡೆಯಬಹುದು ಅನ್ನೋದನ್ನ ನೋಡೋಣ. ನೋಡಿ, ನಾನು ಆವಾಗಲೇ ಹೇಳಿದ ಹಾಗೆ ಹಾಗಲಕಾಯಿಯಲ್ಲಿರುವ ಚೆರಂಟಿನ್ ಮತ್ತು ಪಾಲಿಪೆಪ್ಟೈಡ್ ಪಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುತ್ತದೆ. ಈ ಹಾಗಲಕಾಯಿ ಆಂಟಿ ಕ್ಯಾನ್ಸರ್ ಗುಣ ಹೊಂದಿದೆ. ಇದರಲ್ಲಿರುವಂತ ಮೊಮೊರಡಿಸಿನ್ ಮತ್ತು ಕ್ಯುಕರ್ಬೆಟೇಸಿನ್ ಟ್ಯೂಮರ್ಗಳ ಸೆಲ್ಗಳ ಮೇಲೆ ನೇರ ಪರಿಣಾಮ ಬೀರಿ ಕ್ಯಾನ್ಸರ್ ಹರಡುವಿಕೆಯನ್ನ ತಡೆಗಟ್ಟುವಂತ ಶಕ್ತಿ ಈ ಹಾಗಲಕಾಯಿಗಿದೆ ವೀಕ್ಷಕರೇ. ಇನ್ನು ಈ ಹಾಗಲಕಾಯಿ ಲಿವರ್ ಡಿಟಾಕ್ಸಿಫಿಕೇಶನ್ ಅಲ್ಲೂ ಕೂಡ ಕೆಲಸ ಮಾಡುತ್ತದೆ. ಈ ಹಾಗಲಕಾಯಿ ಲಿವರ್ ಅನ್ನ ಆಂತರಿಕವಾಗಿ ಶುದ್ಧಿ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿ ಹೊರಗಡೆಯಿಂದ ಅಥವಾ ಒಳಗಡೆಯಿಂದ ಬೇಡವಾದ ವಿಷಕಾರಿ ಅಂಶಗಳನ್ನ ಟಾಕ್ಸಿನ್ಸ್ ಗಳನ್ನ ದೇಹದಿಂದ ಹೊರಹಾಕುವಂತ ಪ್ರಕ್ರಿಯೆ ಈ ಲಿವರ್ ಮಾಡ್ತದೆ. ಈ ಲಿವರ್ ಅನ್ನ ಹೆಚ್ಚಿಗೆ ಡಿಟಾಕ್ಸಿಫೈ
ಫಂಕ್ಷನ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಈ ಹಾಗಲಕಾಯಿ ಜ್ಯೂಸ್ ತುಂಬಾನೇ ಸಹಾಯ ಮಾಡ್ತದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ವೀಕ್ಷಕರೇ. ಹೃದಯದ ಆರೋಗ್ಯ. ಈ ಹಾಗಲಕಾಯಿ ಹೃದಯದ ಕಾರ್ಯಚಟುವಟಿಕೆ ಸುಗಮವಾಗಿರಿಸಲು ಮತ್ತು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ LDL ಅಂದ್ರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಕಡಿಮೆ ಮಾಡಲು ಮತ್ತು ಆರ್ಟರಿಯಲ್ ಸ್ಟಿಫ್ನೆಸ್ ಅಂದ್ರೆ ರಕ್ತನಾಳಗಳು ಬಿಗಿಯಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಫ್ಲೆಕ್ಸಿಬಲ್ ಅಂದ್ರೆ ಹಿಗ್ಗದೆ ಇದ್ದು ಹೃದಯಕ್ಕೆ ಬೇಕಾಗಿರುವಂತಹ ಪ್ರಮಾಣದಲ್ಲಿ ರಕ್ತದ ಸಂಚಾರದಲ್ಲಿ ವ್ಯತ್ಯಯ ಉಂಟು ಮಾಡುವಂಥದ್ದು, ಅಡಚಣೆ ಉಂಟು ಮಾಡುವಂಥದ್ದು. ಇದರಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುವಂತ ಸಾಧ್ಯತೆಗಳಿರ್ತವೆ. ಮುಂದಾಗುವ ಅನಾಹುತಗಳನ್ನ ತಪ್ಪಿಸಿ ಹೃದಯದ ರಕ್ತ ಸಂಚಾರ ಮತ್ತು ರಕ್ತನಾಳಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹಿಗ್ಗಿಸಿ ರಕ್ತದಲ್ಲಿರುವಂತಹ ಕೆಟ್ಟ ಕೊಬ್ಬನ್ನ ಕರಗಿಸಿ ರಕ್ತವನ್ನ ಸರಿಯಾದ ಅಂಗಗಳಿಗೆ ಕಳಿಸುವಂತ ಕೆಲಸದಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಅದೆಷ್ಟೋ ರಿಸರ್ಚ್ಗಳು ಪ್ರೂವ್ ಮಾಡಿದವೆ ವೀಕ್ಷಕರೇ. ಇನ್ನು ಈ ವೇಟ್ ಲಾಸ್ಗೂ ಕೂಡ ಏನಂದ್ರೆ ಹಾಗಲಕಾಯಿ ತುಂಬಾನೇ ಸಹಾಯ ಮಾಡುತ್ತದೆ. ಹಾಗಲಕಾಯಿ ದೇಹದ ಕೊಬ್ಬನ್ನ ಬರ್ನ್ ಮಾಡಲು ಸಹಾಯ ಮಾಡ್ತದೆ. ಯಾಕಂದ್ರೆ ಇದರಲ್ಲಿರುವ ಫೈಬರ್ ದೀರ್ಘಕಾಲ ಹಸಿವನ್ನು ನಿಯಂತ್ರಿಸುತ್ತದೆ. ಪದೇ ಪದೇ ತಿನ್ನುವಂತಹ ಕ್ರೇವಿಂಗ್ಸ್ ಹ್ಯಾಬಿಟ್ ಅನ್ನ ಕಡಿಮೆ ಮಾಡ್ತದೆ ಅಂತ ಅದು ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಇನ್ನು ಕೊನೆಯದಾಗಿ ವೀಕ್ಷಕರೇ, ಚರ್ಮ ಮತ್ತು ತ್ವಚೆಯ ಸಮಸ್ಯೆ ದೂರ ಮಾಡುತ್ತದೆ. ಇದರಲ್ಲಿರುವಂತಹ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಚರ್ಮದ ತೇವಾಂಶ ಮತ್ತು ಚರ್ಮ ಬೇಗನೆ ಮೊಪ್ಪಾಗುವುದನ್ನ ತಡೆಯುವುದರಲ್ಲಿ ಜೊತೆಗೆ ಈ ಪಿಂಪಲ್ಸ್ಗಳು, ಅಲರ್ಜಿಗಳು, ಚರ್ಮದ ಸಮಸ್ಯೆಗಳಿಂದ ಉಂಟಾಗುವಂತ ಕಾಂಪ್ಲಿಕೇಶನ್ಗಳು ಇವೆಲ್ಲವನ್ನ ತಡೆಯುವಂತ ಶಕ್ತಿ ಈ ಹಾಗಲಕಾಯಿಯಲ್ಲಿದೆ. ಸೊ ಹಾಗಾಗಿ ಹಾಗಲಕಾಯಿಯನ್ನ ನಿಯಮಿತವಾಗಿ ನಮ್ಮ ಆಹಾರದಲ್ಲಿ, ನಮ್ಮ ಊಟದಲ್ಲಿ ನಾವು ಸೇವನೆ ಮಾಡುವಂತ ರೂಢಿಯನ್ನ ಬೆಳೆಸ್ಕೊಳ್ಬೇಕು. ಇನ್ನು ಈ ಹಾಗಲಕಾಯಿಯನ್ನ ನಿಮಗೆ ಬೇಕಾದ ರೀತಿಯಲ್ಲೂ ಬಳಸಬಹುದು. ಉದಾಹರಣೆಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 20 ರಿಂದ 30 ml ಈ ಜ್ಯೂಸಿನ ರೂಪದಲ್ಲೂ ಬೇಕಾದ್ರೂ ಕುಡಿಯಬಹುದು. ಇಲ್ಲವಾದಲ್ಲಿ ಮಾರ್ಕೆಟ್ ಅಲ್ಲಿ ಹಾಗಲಕಾಯಿ ಪುಡಿಯಿಂದ ತಯಾರ ಮಾಡಿರುವಂತ ಅದೆಷ್ಟೋ ಕ್ಯಾಪ್ಸೂಲ್ಗಳು ಸಿಗ್ತವೆ. ಆ ಕ್ಯಾಪ್ಸೂಲ್ಗಳ ಸೇವನೆಯಿಂದಲೂ ಕೂಡ ಏನಂದ್ರೆ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತದೆ. ಕ್ಯಾಪ್ಸೂಲ್ ಫಾರ್ಮೇಶನ್ ಅಲ್ಲೂ ಕೂಡ ನೀವೇನಂದ್ರೆ ಇದರ ಕನ್ಸ್ಯೂಮ್ ಮಾಡಬಹುದು ವೀಕ್ಷಕರೇ. ಜೊತೆಗೆ ಈ ಗರ್ಭಿಣಿ ತಾಯಂದಿರು ಹಾಗಲಕಾಯಿ ಸೇವನೆಗೆ ಮೊದಲು ವೈದ್ಯರ ಸಲಹೆ ಪಡೆಯಬೇಕು. ಯಾಕಂದ್ರೆ ಈ ಹಾಗಲಕಾಯಿಯ ಅತಿಯಾದ ಸೇವನೆಯಿಂದ ಏನಾಗುತ್ತೆ, ಯೂಟರಸ್ ಸಮಸ್ಯೆ ಆಗ್ತದೆ. ಹಾಗಾಗಿ ವೈದ್ಯರ ಸಲಹೆ ಮುಖಾಂತರ ಅದನ್ನ ಸೇವನೆ ಮಾಡಬೇಕು. ಇನ್ನು ಜೊತೆಗೆ ಕಡಿಮೆ ಪ್ರಮಾಣವಾದ ಜೊತೆಗೆ ನಾವು ಸೇವನೆ ಮಾಡುವಂತ ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದೆ ಅದರಲ್ಲಿ ಮುಂದಾಗುವಂತ ಕಾಂಪ್ಲಿಕೇಶನ್ಗಳಿಂದ ನಾವು ಆದಷ್ಟು ದೂರ ಉಳಿಯಬಹುದು. ಆದ್ರೆ ಒಂದು ವಿಷಯ, ಸಾಧಾರಣವಾಗಿ ಕೆಲವೊಬ್ಬರು ಈ ಹಾಗಲಕಾಯಿ ಸೇವನೆ ಮಾಡಿದ್ರೆ ಮಧುಮೇಹ ನಿಯಂತ್ರಣ ಆಗ್ತದೆ ಅನ್ನೋರು ಒಂದು ಕಡೆ ಆದ್ರೆ, ಇನ್ನೂ ಕೆಲವರು ಇದರಿಂದ ಮಧುಮೇಹ ನಿಯಂತ್ರಣ ಕಷ್ಟ ಅನ್ನುವಂತ ಗೊಂದಲದಲ್ಲಿದ್ದಾರೆ. ಅದೇನೇ ಆಗ್ಲಿ ವೀಕ್ಷಕರೇ, ಮಧುಮೇಹದ ಜೊತೆಗೆ ಹಲವಾರು ಗುಣಗಳನ್ನ ಒಳಗೊಂಡಿರುವಂತ ಈ ಹಾಗಲಕಾಯಿ ಅಡುಗೆಯಲ್ಲಿ ಊಟ ಮಾಡುವ ಆಹಾರವಷ್ಟೇ ಅಲ್ಲದೆ ಅದರೊಳಗಿನ ಜೈವಿಕ ಸಕ್ರಿಯ ಸಂಯುಕ್ತಗಳು ವೈಜ್ಞಾನಿಕವಾಗಿ ಪ್ರಮಾಣಿತವಾದ ಅಂಶಗಳನ್ನ ನಮ್ಮ ದೇಹಕ್ಕೆ ಒದಗಿಸಲು ತುಂಬಾನೇ ಸಹಾಯ ಮಾಡ್ತವೆ. ಹಾಗಾಗಿ ಈ ಮಧುಮೇಹ ನಿಯಂತ್ರಣಕ್ಕೆ ಇದೊಂದು ಪೂರಕ ಚಿಕಿತ್ಸೆಯಾಗಿ ನಾವು ಉಪಯೋಗಿಸಬಹುದು ವೀಕ್ಷಕರೇ. ನಿಮಗೂ ಇಷ್ಟೆಲ್ಲ ಲಾಭಗಳು ಸಿಗಬೇಕಾ? ಹಾಗಾದ್ರೆ ಇವತ್ತಿನಿಂದಲೇ ಇದರ ಸೇವನೆಯನ್ನ ರೂಢಿಸಿಕೊಳ್ಳಿ. ಮುಂದಾಗುವಂತ ಅನಾಹುತಗಳನ್ನ, ಸಮಸ್ಯೆಗಳನ್ನ ಈಗಿನಿಂದಲೇ ನೀವು ಇದನ್ನ ಸರಿಪಡಿಸಿಕೊಳ್ಳಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಹತ್ತಿರದ ವೈದ್ಯರನ್ನ ಭೇಟಿ ಮಾಡಿ ಅವರ ಸೂಕ್ತ ಸಲಹೆ ಮೇರೆಗೆ ಒಂದು ಸಜೆಷನ್ ಅನ್ನ ತೆಗೆದುಕೊಳ್ಳಿ. ಹಾಗಲಕಾಯಿ ಅಂದ ತಕ್ಷಣ ಎಲ್ಲರೂ ಮೂಗು ಮುರಿಯುವಂತವರೇ ಇದ್ದೀರಾ. ಸೊ ಐ ಹೋಪ್ ನಾನು ಇಷ್ಟೊತ್ತು ಕೊಟ್ಟ ಮಾಹಿತಿ ನಿಮ್ಗೆ ಎಲ್ರಿಗೂ ಫುಲ್ಫಿಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ. ಜೊತೆಗೆ ಏನಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ ಈ ತರದ ಸಮಸ್ಯೆಯಿಂದ ಅಥವಾ ಡಯಾಬಿಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅವರಿಗೂ ಕೂಡ ಏನಂದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.